ನಮಸ್ಕಾರ. SSLC ರಿಸಲ್ಟ್ ಆಲ್ರೆಡಿ ಬಂದಿದೆ. ಎಲ್ಲರೂ ಫಲಿತಾಂಶವನ್ನು ನೋಡ್ಕೊಂಡಿರ್ತೀರ, ಎಷ್ಟು ಬಂದಿದೆ ಅಂತ ಹೇಳಿ ಎಲ್ಲನೂ ಕೂಡ ಚೆಕ್ ಮಾಡ್ಕೊಂಡಿರ್ತೀರ. ಈಗ SSLC ನಂತರ ಮುಂದೆ ಏನು, SSLC ಆದಮೇಲೆ ಯಾವ ಕೋರ್ಸನ್ನು ಮಾಡಬೇಕಾಗುತ್ತೆ, SSLC ಆದಮೇಲೆ ಯಾವ್ಯಾವ ಕೋರ್ಸ್ ಇದ್ದಾವೆ, SSLC ವಾಟ್ ಆಫ್ಟರ್ SSLC ವಾಟ್ ನೆಕ್ಸ್ಟ್, ಯಾವ ಕೋರ್ಸ್ ಇದೆ, ಏನು ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ವಿಡಿಯೋ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ. ನೀವು ಮಾಡೋ ಕಮೆಂಟಿಂದ ಒಂದು ರೀತಿ ಸಪೋರ್ಟ್ ಸಿಗ್ತಂಗೆ ಹೋಗುತ್ತೆ. ಇದೇ ರೀತಿ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇವತ್ತು ನಾನು ಏನು ಕೋರ್ಸ್ನ ಬಗ್ಗೆ ಹೇಳಿ ಕಂಪ್ಲೀಟ್ ಆದರೆ ಅದು ಕಾಮರ್ಸ್ ಕೋರ್ಸ್ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಕೊಡ್ತೀನಿ. ಸೈನ್ಸ್ ತಗೋತೀರ, ಕಾಮರ್ಸ್ ತೊಗೊಬೋದು. ಕೆಲವು ವಿದ್ಯಾರ್ಥಿಗಳು ಡಿಪ್ಲೊಮೊ, IT ಎಲ್ಲವನ್ನು ಕೂಡ ಆಯ್ಕೆಯನ್ನು ಮಾಡ್ತಾರೆ. ಅತಿ ಹೆಚ್ಚು ವಿದ್ಯಾರ್ಥಿಗಳೇನು ಸೈನ್ಸ್ ಕಾಮರ್ಸನ್ನು ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಡಿಪ್ಲೊಮೊ ಎಲ್ಲರೂ ಕೂಡ ಆಯ್ಕೆ ಮಾಡ್ಕೊಳ್ತಾರೆ. ನಾನಿವತ್ತು ಸೈನ್ಸು ಮತ್ತು ಕಾಮರ್ಸ್ನ ಬಗ್ಗೆ, ಸೈನ್ಸ್ ಕಾಮರ್ಸ್ ಯಾವ್ದು ತೊಗೋಬೇಕು ಅಂತೇಳಿ, ಯಾವುದು ತೊಗೊಂಡ್ರೆ ಏನಾಗುತ್ತೆ, ಯಾವ್ದು ತೊಗೊಂಡ್ರೆ ಹೇಗಿರುತ್ತೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೈನ್ಸ್ ಮತ್ತು ಕಾಮರ್ಸ್ ಎರಡೂ ಕೂಡ ಪಾಪ್ಯುಲರ್ ಕೋರ್ಸ್ಗಳಿವೆ. ಎರಡೂ ಕೂಡ ಟ್ರೆಂಡಿಂಗಲ್ಲಿದೆ. ಈಗ ಕಾಮರ್ಸ್ ಕೂಡ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲೂ ಕೂಡ ಇದೆ. ಫಸ್ಟ್ ಸೈನ್ಸು ಕಾಮರ್ಸ್, ಇವಾಗ ಕಾಮರ್ಸು ತುಂಬ ಟ್ರೆಂಡಿಂಗಲ್ಲಿರೋದನ್ನು ಗಮನಿಸ್ಬೋದು. ಸೈನ್ಸಲ್ಲಿ ಏನು, ಎರಡು ರೀತಿಯಾಗಿ ಕಾಂಬಿನೇಷನ್ಸ್ ಬರ್ತವೆ. PCMB ಮತ್ತು PCMCಯನ್ನು ತಗೋತೇವೆ. PCMB ಏನೇನು ಬರ್ತವೆ ಅಂದರೆ ಫಿಸಿಕ್ಸ್ ಇರ್ತವೆ, ಕೆಮಿಸ್ಟ್ರಿ ಇರ್ತವೆ ಮತ್ತು ಮ್ಯಾಥಮೆಟಿಕ್ಸ್, ಬಯಾಲಜಿ ಪ್ಲಸ್ ಲ್ಯಾಂಗ್ವೇಜಸ್, ಕನ್ನಡ ಆ್ಯಂಡ್ ಇಂಗ್ಲೀಷ್. ನೀವು ಕನ್ನಡ ಯಾವ್ದು ತೊಗೊಂಡಿರ್ತೀರ, ಹಿಂದಿ, ಸಂಸ್ಕೃತ್, ಎನಿಥಿಂಗ್ ಯಾವ್ದು ತೊಗೊಂಡಿರ್ತೀರ ನೀವು ಅವಾಗಿಂದ ಅದನ್ನು ತೊಗೊಬೋದಾಗುತ್ತೆ. ಕನ್ನಡ, ಇಂಗ್ಲೀಷ್ 2 ಲ್ಯಾಂಗ್ವೇಜಸ್ ಆ್ಯಂಡ್ 4 ಕೋರ್ ಸಬ್ಜೆಕ್ಟ್ಸ್ಗಳಿರ್ತವೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. 3 ಏನಿರ್ತವೆ, 3 ಲ್ಯಾಬ್ಸ್ಗಳಿರ್ತವೆ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿಗಳಿಗೆ ಲ್ಯಾಬ್ಸ್ಗಳು ಕೂಡ ಇರ್ತವೆ. PCMC ಅಂತ ಹೇಳಿ ಇದೆ. PCMC ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿ ಇರ್ತವೆ. PCMB ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಗಿದೆ. ಇದು ಎರಡೂ ಕೂಡ ಸೈನ್ಸ್ಗೆ ಸಂಬಂಧಪಟ್ಟ ಕೋರ್ಸು. ಇದರಲ್ಲೂ ಕೂಡ 3 ಲ್ಯಾಬ್ಸ್ಗಳಿರ್ತವೆ, 3 ಥಿಯರೀಸ್ಗಳಿರ್ತವೆ. 3 ಥಿಯರಿ ಮತ್ತು ಲ್ಯಾಂಗ್ವೇಜಸ್ಗಳು ಕನ್ನಡ, ಇಂಗ್ಲೀಷ್ ಇರುತ್ತೆ. ಕನ್ನಡ ಅಥವಾ ಹಿಂದಿ ಯಾವ್ದು ತೊಗೊಂಡಿರ್ತೀರೋ ಅದು ಇರುತ್ತೆ. ಇವಾಗ ಕಾಮರ್ಸ್ನ ಬಗ್ಗೆ ಹೇಳ್ತೀನಿ. PCMB ಅಂದರೆ 3 ಲ್ಯಾಬ್ ಇರ್ತವೆ. ನಿಮಗೆ ಗೊತ್ತಿರ್ಬೋದು 3 ಲ್ಯಾಬು, ಅದು ಯಾವ್ಯಾವ ಕ್ವಶನ್ಸ್ ಎಷ್ಟಿರ್ತವೆ, ಪೇಪರ್ಗಳು ಹೆಂಗಿರ್ತವೆ ಅಂತ ನಾನು ತಿಳಿಸ್ಕೊಡ್ತೀನಿ. PCMCಯಲ್ಲಿ ಇವಾಗ ನೀವು ಯಾವ ಕೋರ್ಸನ್ನು ಆಯ್ಕೆ ಮಾಡಿ, ಡಾಕ್ಟರ್, ಇಂಜಿನಿಯರ್ಸ್ ಆಗ್ಬೋದಾಗುತ್ತೆ PCMB ಮತ್ತು PCMCಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಓದ್ತೀರಾ. PCMBಲಿ ಬಯಾಲಜಿ ಒಂದು ಇರುತ್ತೆ, ಇಲ್ಲಿ ಬಯಾಲಜಿ ಇರುತ್ತೆ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತೂ ಇರುತ್ತೆ. ಕಾಮರ್ಸ್ನ ಬಗ್ಗೆ ಹೇಳ್ತೀನಿ. ಕಾಮರ್ಸ್ನ ಬಗ್ಗೆ ಒಂದು ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಕಾಮರ್ಸಲ್ಲಿ ಏನು ಕಾಂಬಿನೇಷನ್ಸ್ಗಳು ಇರ್ತವೆ. ಕಾಮರ್ಸ್ ಅಂದರೆ ನೀವು ಅಂದ್ಕೊಂಡಿರ್ತೀರ ಬರೀ ಕಾಮರ್ಸ್ ಅಂದರೆ ಕಾಮರ್ಸ್ ಅಂತ ತಗೋತೀರ. ಕಾಮರ್ಸಲ್ಲಿ ಹಲವಾರು ಕಾಂಬಿನೇಷನ್ಸ್ ಅಂತ ಹೇಳಿ ಬರ್ತವೆ. ಯಾವ್ದು ತಗೋಬೇಕು ಅಂತ ನಿಮಗೆ ಐಡಿಯಾ ಇರಲ್ಲ. ಕಾಮರ್ಸ್ ಅಂದರೆ ಏನು ಅಂತ ಗೊತ್ತಿರುತ್ತೆ. ಸೈನ್ಸ್ ಅಂದರೆ ಏನು ಅಂತ, ಸೈನ್ಸ್ ತೊಗೊಬೇಕು, ಕಾಮರ್ಸ್ ತೊಗೊಬೇಕು ಅಂತ ಮಾತ್ರ ಗೊತ್ತಿರುತ್ತೆ. ಕಾಮರ್ಸಲ್ಲಿ ಯಾವ್ಯಾವ ರೀತಿಯಾಗಿ ಇರುತ್ತೆ, ಯಾವ್ಯಾವ ರೀತಿ ಕೋರ್ಸ್ಗಳಿರ್ತವೆ, ಕಾಂಬಿನೇಷನ್ಸ್ಗಳಿರ್ತವೆ ಅನ್ನೋದು ಗೊತ್ತಿರಲ್ಲ. ಅದ್ರ ಬಗ್ಗೆ ನಾನು ಇವಾಗ ಡೀಟೇಲ್ ಮಾಹಿತಿಯಿಂದ ಕೊಡ್ತೀನಿ. ಕಾಮರ್ಸಲ್ಲಿ SCBA, CEBA, PEBA, HEBA ಮತ್ತು SMBA ಅಂತ ಹೇಳಿ ಕಾಂಬಿನೇಷನ್ಸ್ಗಳು ಇರ್ತವೆ. SCBA, CEBA, PEBA, HEBA ಮತ್ತು SMBA ಅಂತ ಹೇಳಿ ಕಾಂಬಿನೇಷನ್ಸ್ಗಳು ಇರ್ತವೆ. ಇಲ್ಲಿ ಯಾವುದೋ ರೀತಿಯಾದ ಲ್ಯಾಬ್ ಅಂತ ಹೇಳಿ ಬರೋದಿಲ್ಲ. ಲ್ಯಾಬ್ ಅಂತ ಅಂದರೆ ಕಂಪ್ಯೂಟರ್ ಸೈನ್ಸ್ ಒಂದು ಲ್ಯಾಬ್ ಅಂತ ಬರ್ತದೆ. ಇಲ್ಲಿ CEBA ಏನಿದೆ ಕಂಪ್ಯೂಟರ್ ಸೈನ್ಸು, PCMC ಕೂಡ ಕಂಪ್ಯೂಟರ್ ಸೈನ್ಸೇ ಓದುತ್ತೆ. ಮತ್ತು CEBA ಅಂದರೆ ಕಾಮರ್ಸಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಈ ಕಾಮರ್ಸ್ ಅವ್ರು ಏನಿರುತ್ತೆ, ಸೈನ್ಸ್ ಅವ್ರು ಏನು ಓದ್ತಾರೋ ಕಾಮರ್ಸ್ ಅವರು ಕೂಡ ಅದೇ ಓದ್ತಾರೆ. CEBA ಇದೊಂದು ಗ್ಯಾಪ್ ಇಟ್ಕೊಳ್ಳಿ. SCBA, CEBA, PEBA, HEBA, SMBA ಅಂತ ಇರುತ್ತೆ. ಇಲ್ಲಿ EBA ಅನ್ನೋದು ಏನು, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಏನು ಕಾಮನ್ ಆಗಿ ಎಲ್ಲದರಲ್ಲಿ ಇರುತ್ತೆ. ಇಲ್ಲಿ ಒಂದೇನಪ್ಪ ಎಕ್ಸ್ಟ್ರಾ ಅಂದರೆ, ಇಲ್ಲಿ ನೀವು ಯಾರು ತೊಗೊಳ್ತೀರಿ, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್, HEBA ಹಿಸ್ಟ್ರಿ ಅಥವಾ SMBA ಬೇಸಿಕ್ ಮ್ಯಾಥ್ಸ್. SMBA S ಅಂದರೆ ಸ್ಟ್ಯಾಟಿಸ್ಟಿಕ್ಸ್, M ಅಂದರೆ ಬೇಸಿಕ್ ಮ್ಯಾಥ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಕರಿತೀವಿ. ಮ್ಯಾಥಮೆಟಿಕ್ಸ್ ಅಂದರೆ ಏನು, SSLC ಇರ್ತಾ ಆ ರೀತಿ ಇರಲ್ಲ, ಬೇಸಿಕ್ ಮ್ಯಾಥಮೆಟಿಕ್ಸ್ ಇರುತ್ತೆ. SCBಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಫಸ್ಟ್ ಇಯರಲ್ಲಿ ಏನಿರುತ್ತೆ ಅಂದರೆ ಸ್ಟ್ಯಾಟಿಸ್ಟಿಕ್ಸು, ಎಕನಾಮಿಕ್ಸ್ ನೀವು ಏನು ಓದ್ತಿರೋ ಸ್ಟ್ಯಾಟಿಸ್ಟಿಕ್ಸು ಅದೇ ಇರುತ್ತೆ ಫಸ್ಟ್ ಇಯರ್. ಸ್ಟ್ಯಾಟಿಸ್ಟಿಕ್ಸು ವೆರಿ ಸುಲಭವಾಗಿರುತ್ತೆ. ಆ್ಯಂಡ್ ಟೇಬಲ್ ಹಾಕಿ, ಗ್ರಾಫ್ ಹಾಕಿ ಕ್ಯಾಲ್ಕುಲೇಟ್ ಮಾಡೋದು ಈ ರೀತಿಯಾಗಿರುತ್ತೆ. ಒಳ್ಳೆ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳೋದ್ರಿಂದ. ತುಂಬ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ, ಈಸಿಯಾಗಿ ಸ್ಕೋರ್ ಮಾಡ್ಬೋದು ಆ್ಯಂಡ್ ಹೈ ಸ್ಕೋರನ್ನು ಮಾಡ್ಬೋದು. ಸ್ಟ್ಯಾಟಿಸ್ಟಿಕ್ಸ್ ಏನು ತುಂಬ ಸುಲಭವಾಗಿರುತ್ತೆ. SCBಯಲ್ಲಿ ಇದೊಂದು ಅಡ್ವಾಂಟೇಜು, ಸ್ಕೋರಿಂಗ್ ಸಬ್ಜೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು
ಆ್ಯಂಡ್ ಈಸಿ ಇರುತ್ತೆ ಎಲ್ಲ. ನೀವೇನು ಬೇಸಿಕ್ಕಾಗಿ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಕಾಮರ್ಸಲ್ಲಿ ಕಾಮರ್ಸ್ ಅಂದರೆ ಏನು ಮ್ಯಾಥಮೆಟಿಕ್ಸ್ ಅಂತ ಅಂದ್ಕೊಂಡಿರ್ತೀರ ನೀವು. ಮ್ಯಾಥಮೆಟಿಕ್ಸ್ ಅಲ್ಲ. ಸೊ ಈಸಿಯಾಗಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಿರ ಸಾಕು. ಸೊ ಕಾಮರ್ಸ್ ಅಂದರೆ ಎಷ್ಟೊಂದು ಜನ ಮ್ಯಾಥ್ಸ್ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಕಾಮರ್ಸ್ ಅಂದರೆ ಏನು, ಸೊ ಸುಲಭವಾಗಿ ಸೊ ಅಕೌಂಟೆನ್ಸಿಯಲ್ಲಿ ಇರುತ್ತೆ. ಸೊ ಪ್ಲಸ್ ಮೈನಸ್ ಡಿವಿಷನ್ ಈ ಥರ ಬೇಸಿಕ್ ಮ್ಯಾಥಮೆಟಿಕ್ಸ್ ಪ್ಲಸ್ಸು ಮೈನಸ್ಸು ಡಿವಿಷನ್ನು ಮತ್ತು ಮಲ್ಟಿಪ್ಲಿಕೇಶನ್ ಗೊತ್ತಿದ್ರೆ ಸಾಕು, ಈಸಿಯಾಗಿ ಮಾಡ್ಬೋದು. ಈ ಥರ ಆಗಿ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ ಮತ್ತು ಎಕನಾಮಿಕ್ಸ್ ಇರುತ್ತೆ. ಎಕನಾಮಿಕ್ಸು ಕೂಡ ಈಸಿಯಾಗಿರುತ್ತೆ. ಬಿಸ್ನೆಸ್ ಸ್ಟಡೀಸ್ ಇರುತ್ತೆ, ಬಿಸ್ನೆಸ್ ಬಗ್ಗೆ ಸ್ಟಡಿ ಮಾಡತಕ್ಕಂಥದ್ದು. ಮತ್ತು ಅಕೌಂಟೆನ್ಸಿ ಇರುತ್ತೆ. ಅಕೌಂಟೆನ್ಸಿ ಅಂದರೆ ಮ್ಯಾಥ್ಸ್ ಅಲ್ಲ, ಅಕೌಂಟೆನ್ಸಿ ಅಂದರೆ ಬೇರೆ ರೀತಿ ಇರುತ್ತೆ. ಬೇಸಿಕ್ ಮ್ಯಾಥ್ಸ್ ತಿಳ್ಕೊಂಡಿದ್ರೆ ಸಾಕು, ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ತಿಳ್ಕೊಂಡಿದ್ರೆ ಅಕೌಂಟೆನ್ಸಿಯನ್ನು ಈಸಿಯಾಗಿ ಇರುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್ CBA ಬಗ್ಗೆ ಹೇಳ್ತೀನಿ. ಕಂಪ್ಯೂಟರ್ ಸೈನ್ಸ್ ಏನಂದರೆ ಸೊ ಸ್ವಲ್ಪ ಡಿಫಿಕಲ್ಟಿ ಅಂತ ಅನ್ಸ್ಬೋದು. ಇರೋದು ಹೇಳ್ಬೇಕು ಅಂದರೆ ಸ್ವಲ್ಪ ಡಿಫಿಕಲ್ಟಿ ಅಂತ ಅನ್ಸ್ಬೋದು. ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಇರುತ್ತೆ. ನಾವು ಕಂಪ್ಯೂಟರ್ ಪ್ರೋಗ್ರಾಮ್ ಬರೆಯೋದಕ್ಕೆ ಸೊ ಲ್ಯಾಬ್ ಇರ್ತದೆ. ಏನು ಅಂತ ಹೇಳ್ತೀನಿ, ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ಕಂಪ್ಯೂಟರ್ ಲ್ಯಾಬ್ ಅಂದರೆ ಏನು, ಲ್ಯಾಬ್ ಹೇಗಿರುತ್ತೆ ಗೊತ್ತಾಗುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್ ಅಂದರೆ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ. ಸೊ ಫಸ್ಟ್ C++ ಇತ್ತು. ಸೊ ದಟ್ ಈಸ್ ವೆರಿ ಡಿಫಿಕಲ್ಟಿ ಇತ್ತು. ಇವಾಗ ಅಪ್ಡೇಟೆಡ್ ವರ್ಷನ್ ಆಗಿ ಪೈಥಾನ್ ಅಂತೇಳಿ ಸಿಲೆಬಸನ್ನು ಬಿಟ್ಟಿದ್ದಾರೆ. ಸೊ ಏನು ಲ್ಯಾಬ್ ಏನು, ಸೊ ಅವಾಗ ಏನಿದ್ರೆ 2 to 3 ಪೇಜಸನ್ನು C++ ಬರೀಬೇಕಿತ್ತು ಪ್ರೋಗ್ರಾಮ್. ಸೊ ಈಗೇನಿದೆ ಪೈಥಾನ್ ಇರೋದ್ರಿಂದ ಒಂದು ಪೇಜ್ ಇದೆ. ಸೊ ಈಸಿಯಾಗಿರುತ್ತೆ ಸ್ವಲ್ಪ. ಸೊ ಕೆಲವು ಸ್ಟೂಡೆಂಟ್ಗಳಿಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು ಕಂಪ್ಯೂಟರ್ ಸೈನ್ಸು. ಸೊ ಆಮೇಲೆ PB ಅಂತ ಇರುತ್ತೆ, ಪೊಲಿಟಿಕಲ್ ಸೈನ್ಸ್. ಅಂದರೆ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಓದ್ತೀವಿ. ಪೊಲಿಟಿಕಲ್ ಸೈನ್ಸಲ್ಲಿ ನೀವೇನೇನು ಓದ್ಕೊಂಬರ್ತೀವಿ ನಿಮ್ಗೆ ಗೊತ್ತಿರುತ್ತೆ. ಸೊ PBಯಲ್ಲಿ ಅದು ಓದ್ತೀವಿ. HBಯಲ್ಲಿ ಸಂಪೂರ್ಣವಾಗಿ ಹಿಸ್ಟ್ರಿಗಳನ್ನು ಓದ್ತೀವಿ. ಸೊ SMBಯಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಅಂದರೆ ಜಾಸ್ತಿ ಏನು ಕ್ಯಾಲ್ಕುಲೇಷನ್ ಆ ಥರ ಬೇಸಿಕ್ ಮ್ಯಾಥ್ ಈಸಿಯಾಗಿರುತ್ತೆ. ಬೇಸಿಕ್ ಮ್ಯಾಥ್ಸ್ ಮಾತ್ರ ಇರುತ್ತೆ, ಏನು SSLC ಥರ ಏನೇ ಇರೋದಿಲ್ಲ, ಬೇಸಿಕ್ ಮ್ಯಾಥ್ಸ್ ಇರುತ್ತೆ. ಸೊ SCBA, CBA, ಸೊ PBA, HBA, SMBA ಅಂತ ಇರುತ್ತೆ. ಸೊ ಜಾಸ್ತಿ ಜನ ಏನು ಮಾಡ್ತಾರೆ, SCBA, CBAಲ್ಲಿ ಜಾಸ್ತಿ ಜನ ತಗೋತಾರೆ. ಸೊ CBA ಅಂದರೆ ಕಂಪ್ಯೂಟರ್ ಸೈನ್ಸ್ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ. ನೋಡಿ ನಿಮಗೆ ಇಷ್ಟ ಆಗಿದ್ರೆ ಕಂಪ್ಯೂಟರ್ ಸೈನ್ಸ್ ಓದೋದಕ್ಕೆ ತಗೊಳ್ಳಿ. ಮತ್ತು ಕನ್ನಡ ಇಂಗ್ಲೀಷ್ ಮಾತ್ರ, ಸೊ ಯಾವುದೇ ತೊಗೊಂಡ್ರು ನೀವು ಕನ್ನಡ ಇಂಗ್ಲೀಷ್ ಮಾತ್ರ ಕನ್ಫರ್ಮಾಗಿರುತ್ತೆ. ಸೈನ್ಸ್ ತೊಗೊಳ್ಳಿ, ಇಲ್ಲ ಕಾಮರ್ಸ್ ತೊಗೊಳ್ಳಿ, ಕನ್ನಡ ಇಂಗ್ಲೀಷ್ ಮಾತ್ರ ಇದ್ದೇ ಇರುತ್ತೆ. ಕನ್ನಡ ಇಂಗ್ಲೀಷು ಇರುತ್ತೆ. ಮತ್ತು ಕನ್ನಡ ಬದಲು ನೀವು ಯಾವ್ದು ತೊಗೊಂಡಿರ್ತೀರಾ, ಅವಾಗಿಂದ ಯಾವ್ದು ಓದ್ಕೊಂಬಂದಿರ್ತೀರ, ಹಿಂದಿ ಅಥವಾ ಸಂಸ್ಕೃತ್ ಯಾವುದಿರುತ್ತೆ ನೀವು ಅದನ್ನು ಆಯ್ಸ್ಕೊಬೋದಾಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಯಾವುದಿರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದಿರುತ್ತೆ ನೀವು ಆಯ್ಸ್ಕೊಬೋದು. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಇಲ್ಲಿ ಆಯ್ಸ್ಕೊಂಡು ಇಂಗ್ಲೀಷ್ ಇರುತ್ತೆ. ಸೊ ಅದನ್ನು ಕೂಡ ಯಾವುದೇ ಚೇಂಜಸ್ ಇಲ್ಲ, ಕನ್ನಡ ಇಂಗ್ಲೀಷ್ ಇರುತ್ತೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಗೊತ್ತಾಯಿತು ಅಂದ್ಕೊತೀನಿ. ನಿಮಗೆ CBA ಅಂದರೆ ಏನು ಅಂತ ಗೊತ್ತಾಯ್ತು. ಕಂಪ್ಯೂಟರ್ ಸೈನ್ಸ್ ಏನಿರುತ್ತೆ, ಲ್ಯಾಬ್ ಎಲ್ಲ ಇರುತ್ತೆ. ಸೊ ನಿಮಗೆ ಗೊತ್ತಾಗಿರ್ಬೋದು. ಸೊ ಸೈನ್ಸ್ ಬಗ್ಗೆ PCMB, PCMC ಇರುತ್ತೆ. ಸೊ PCMC ಕಂಪ್ಯೂಟರ್ ಸೈನ್ಸ್ ಏನು ಓದ್ತೀರಾ, ಸೊ CBAಲ್ಲೂ ಕೂಡ ಅದೇ ಓದ್ತೀರಾ. CBA ಅಂದರೆ ಕಂಪ್ಯೂಟರ್ ಸೈನ್ಸನ್ನು ಅದೇ ಇರುತ್ತೆ. ಸೊ ಎರಡಕ್ಕೂ ಕೂಡ ಟೆಕ್ಸ್ಟ್ ಬುಕ್ ಸೇಮ್, ಸಿಲೆಬಸ್ ಸೇಮ್ ಇರುತ್ತೆ. ಸೊ ಫಸ್ಟ್ ಟೈಮ್ C++ ಇದು ಅದು ತುಂಬ ಡಿಫಿಕಲ್ಟಿ ಇತ್ತು. ಸೊ ಇವಾಗ ಪೈಥಾನ್ ಇದೆ. ಸೊ ಸಿಲೆಬಸ್ ಏನು ಈಸಿಯಾಗಿರುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್ ಸ್ವಲ್ಪ ಮಕ್ಕಳಿಗೆ ಡಿಫಿಕಲ್ಟ್ ಆಗ್ಬೋದು, ಸ್ವಲ್ಪ ಸ್ಟೂಡೆಂಟ್ಸ್ಗಳಿಗೆ ಡಿಫಿಕಲ್ಟ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ಒಂದು ವಿಚಾರಣೆ ಆಗಿತ್ತು. ಸೊ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗಿರುತ್ತೋ ಕೋರ್ಸು. ಸೊ ಒಂದು ಹೇಳೋದೇನೆಂದರೆ, ಸೊ SLCಲಿ ನಮಗೆ ಸೈನ್ಸ್ ಇಷ್ಟು ಬಂತು, ಸೊ ಆದ್ದರಿಂದ ನಾವು ಸೈನ್ಸ್ ತೊಗೊತೀವಿ. ಸೈನ್ಸ್ ಜಾಸ್ತಿ ಬಂದಿದೆ ಅದಕ್ಕೆ ಸೈನ್ಸ್ ತೊಗೋತೀವಿ. ಮ್ಯಾಥ್ಸ್ ಜಾಸ್ತಿ ಬಂದಿದೆ ಅದಕ್ಕೆ ಕಾಮರ್ಸ್ ತೊಗೊತೀವಿ. ಇಲ್ಲ ಜಾಸ್ತಿ ಕಮ್ಮಿ ಬಂದಿದೆ ಆ ಥರ ಡಿಪ್ಲೊಮೊಗೆ ಹೋಗ್ತಾ ಆ ಥರ ಹೇಳಿ ನೀವು ಜಡ್ಜ್ ಮಾಡಿಕೊಂಡು ಬರಬೇಡಿ. ಸೊ SSLC ಏನು ಓದಿರ್ತೀರ ಸೊ ಅದೇ ಬೇರೆ. ಸೊ ಕಾಮರ್ಸ್ ಏನು ಇವಾಗ PUC ಏನು ಓದ್ತೀರಾ ಅದೇ ಬೇರೆ. PUCಯಲ್ಲಿ ಸೊ ನೀವು ಏನು ಜಡ್ಜ್ ಮಾಡಿಕೊಂಡು ಸಬ್ಜೆಕ್ಟ್ ಮೇಲೆ ಜಡ್ಜ್ ಮಾಡಿಕೊಂಡು ಯಾವತ್ತೂ ಸೇರ್ಕೋಬೇಡಿ. ಸೊ ನಿಮಗೆ ಯಾವ್ದು ಇಷ್ಟ, ನಿಮಗೆ ಫ್ಯೂಚರಲ್ಲಿ ನೀವು ಏನು ಆಗ್ತೀರಾ ಅದರ ಬಗ್ಗೆ ನೀವು ತಗೊಳ್ಳಿ. ಮತ್ತು ಏನು ಯಾವುದೇ ರೀತಿಯಾದಂಥ ಫೋರ್ಸ್ ಆಗಿ ತೊಗೊಬೇಡಿ. ನಿಮ್ಗೆ ಏನು ಇಷ್ಟ ಬರುತ್ತೋ, ನಿಮ್ಗೆ ಯಾವ್ದು ಓದೋದಕ್ಕೆ ಸುಲಭ ಆಗುತ್ತೋ ಅದನ್ನು ತಗೊಳ್ಳಿ. ಥ್ಯಾಂಕ್ ಯು.